BJP ಕೈಯಲ್ಲಿ ಮೋದಿ ಸಾರ್ ಕೈಯಲ್ಲಿ ಅಂತ ನೀವೆಲ್ಲ ಆರೋಪ ಮಾಡ್ತೀರಿ ಸುಪ್ರೀಂ ಕೋರ್ಟ್ ಹೋಗ್ತೀರಿ. ಸುಪ್ರೀಂ ಕೋರ್ಟ್ಗೆ ನಮ್ಮ ಡಿಸಿಷನ್ ಪರ ಇರ್ತದೆ, ವಿರೋಧ ಪೊಲಿಟಿಕ ಮಾಡ್ತೀರಿ. ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಕೊಟ್ಟಿತ್ತು ಅಂತೇಳಿ ಅದು ಮಾಡೋಕ್ಕಿಂತಲೂ ನೀವು ಏನು ಮಾಡಬೇಕಾಗಿದೆ ಈಗ ಹೆಂಗೆ ಅವರು ಒಂದು ಏನು RSS ಮಾಡಿಕೊಂಡು ಬೇಸ್ ಹಾಕ್ಕೊಂಡು RSS ಚಿಂತನೆ ನೆರಗಟ್ಟಲ್ಲೇ ಒಂದು ಏನಪ್ಪ ಅಂದ್ರೆ ತಮ್ಮ ಒಂದು ಸೈದ್ಧಾಂತಿಕವಾಗಿ ಬೆಳೆಸ್ಕೊಳ್ಳುವಂಥದ್ದು, ತಮ್ಮ ಪಕ್ಷವನ್ನು ಬೆಳೆಸ್ಕೊಳ್ಳುವಂಥ ಕೆಲಸ BJPಗೆ ಮಾಡ್ತಾ ಇದ್ದಾರೆ. ಅವ್ರು ಸಂಬಂಧಿಸಿದಂಥ NDAದವ್ರು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವರೇನು ನೀವೇನು ಮಾಡಲಿಕ್ಕೆ ಸಾಧ್ಯ ಇದೆ? ಕಾಂಗ್ರೆಸ್ಸಿಗರು ಸೇವಾದಳ ಅಂತ ಇಲ್ಲವೇ ಇಲ್ಲ. ಇವತ್ತು ಅದು ಮಾಡಬೇಕಾಗಿತ್ತು, ಇನ್ನು ಮಾಡೋದು ಕಟ್ಟೋದು ಇರಲಿ, ಅದು ಕೆಲಸ ಆಗಬೇಕಾಗಿತ್ತು. ಸೇವಾದಳ ಏನಾದರೂ ಇವತ್ತು RSSಗೆ ಪ್ರಬಲ ಸ್ಪರ್ಧೆ ಆಗುತ್ತಿದ್ದಾರೆ ಸೇವಾದಳ, ಇದರ ಎರಡು ಮಾತೇ ಇಲ್ಲ. ಅದಕ್ಕೆ ಕಟ್ಟೋರು ಯಾರು, ಅದನ್ನು ಮಾಡೋರು ಯಾರು? ಗಾಂಧೀಜಿಯವ್ರ ವಿಚಾರಧಾರೆ ಈ ಒಂದು ದೊಡ್ಡ ಏನಪ್ಪ ಅಂದ್ರೆ ರಹದಾರಿ ಅದಾಗಿತ್ತು, ಅದನ್ನು ಮಾಡಲಿಲ್ಲ. ಅದಕ್ಕಾಗಿ ಇವತ್ತು ಸಣ್ಣ ಸಣ್ಣ ಪಕ್ಷಗಳೆಲ್ಲ ವಿಶ್ವಾಸ ತೊಗೊಳ್ಳೋ ಕೆಲಸ ಕಾಂಗ್ರೆಸ್ಸಿಗೆ ನಿವರಾಗಿದೆ. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿಯವರಿಗೆ. ಯಾಕಂದರೆ ಸ್ವಲ್ಪ ಇದ್ದಿದ್ರಲ್ಲಿ ಹೌದಪ್ಪ ನಾವು ಬೆಳೆಸ್ಕೋಬೋದು, ರೂಪಾಯಿ ಮಾಡ್ಕೋಬೋದು, ಒಂದು ಗ್ರೌಂಡ್ ಪ್ಲೇ ಗ್ರೌಂಡ್ ಅದ, ಅಲ್ಲಿ ನಾವು ಆಡ್ಬೋದು ಅನ್ನೋದಕ್ಕೆ ಆ ದಿಶೆಯಲ್ಲೇ ಮಾಡಬೇಕಾಗಿದ್ದು ಭಾಳಷ್ಟು ಕೆಲಸಗಳಿದ್ದಾವೆ. ಅದೆಲ್ಲ ಒಮ್ಮೆಲೆ ಆಗುವಂಥವಲ್ಲ. ಆದರೆ ಇವತ್ತು ಬಹಳ ಎಚ್ಚರಿಕೆಯಿಂದ ತಮ್ಮ ಸಿಕ್ಕಂಥ 4 ರಾಜ್ಯಗಳಲ್ಲೇ ಉದ್ಯೋಗಗಳು ಸೃಷ್ಟಿ ಮಾಡೋದಕ್ಕೆ ಏನು ಸಾಧ್ಯ? ಬರೀ ಗ್ಯಾರಂಟಿ ಕೊಡ್ತಾನೋ ಆರಿಸಿ ಬರ್ತಾನೋ ಇದೇನೋ ಭ್ರಮೆಗಳಿದ್ದಾವೆಲ್ಲ. ನಾವು ಇದು ಎಲ್ಲಿವರೆಗೆ? ಯಾಕಂದ್ರೆ ಗ್ಯಾರಂಟಿ ಕೊಟ್ಟು ಗೆದ್ದಂಥ ಕೇಜ್ರಿವಾಲ್ ಗತಿ ಇವತ್ತು ಏನಾಗಿದೆ? ಅದೊಂದರಿಂದ ಸಾಧ್ಯ ಇಲ್ಲಪ್ಪ ನಾವು ಆಡಳಿತ ಬರೋದಕ್ಕೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈಗಾಗಲೇ ಅವರು ದೆಹಲಿಯನ್ನು ಕಳ್ಕೊಂಡ್ರು. ಅವ್ರು ಗ್ಯಾರಂಟಿ ತೊಗೊಂಬೋದು, ನಾವು ಕೊಡ್ತೀವಿ ನಿಮಗೆ ಅಂತೇಳಿ ಅದು ಕೊಟ್ಟರು ಬಿಟ್ಟರು ನಂತರ ಮತ್ತು ಅದಕ್ಕೆ ಹೋರಾಟ ಮಾಡೋದು. ಅವ್ರು ಕೊಡಲಿಲ್ಲ ಮಾಡಲಿಲ್ಲ ಅಂತೇಳಿ ಅದಕ್ಕಿಂತ ಬೇರೆ ಏನಿದೆ ನಿಮ್ಮಲ್ಲಿ? ಕೇಜ್ರಿವಾಲ್ರಿಗೆ ಆಯಿತು, ಭಗವಂತ ಮಾನ್ರಿಗೆ ಆಯಿತು. ಭಗವಂತ ಮಾನ್ರೆ ಏನೋ ಪಂಜಾಬ್ದಲ್ಲಿ ಆಳ್ತಾ ಇದ್ದಾರೆ, ಮತ್ತು ಬೇರೆ ಆದರೆ ಪಂಜಾಬ್ದಲ್ಲಿ ಅದು ಯಾವಾಗ ಸರ್ಕಾರ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಅಲ್ಲಿಯೂ ಸಹಿತ ಅವ್ರ ವಿರೋಧಿಗಳು ಸಾಕಷ್ಟು ಹೆಸರುಗಳಿದ್ದಾರೆ. BJPಗೆ ಇರಲಿ ಯಾರೂ ಇಲ್ಲ, ಒಟ್ಟು ಸರ್ಕಾರ ಕೆಡಬೇಕಪ್ಪ ಅಂತೇಳಿ. ಮತ್ತು ದೆಹಲಿಯಲ್ಲಿ ಇನ್ನೂ ಆರೋಪಗಳಿದ್ದಾವೆ, ಹೈಕೋರ್ಟಿಗೆ ಒಯ್ತಾ ಇದ್ದಾರೆ ಕೇಜ್ರಿವಾಲ್ರನ್ನ. ಏನಾದರೂ ಮಾಡಿ ಪ್ರೂವ್ ಮಾಡಿ ಅವ್ರನ್ನ ಭ್ರಷ್ಟಾಚಾರಿಗಳನ್ನಾಗಿ ಅದು ಹೊಡೆದು ಬಿಡುವಂಥ ಆ ಇಮೇಜ್ ಭ್ರಷ್ಟಾಚಾರ ಅಲ್ಲ ಎಂಬ ಪ್ರಾಮಾಣಿಕರು ಇಮೇಜನ್ನ ಹೊಡೆದು ತೆಗೆಯೋದ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರು ವಿರೋಧಿಗಳು. ಹೀಗಿದ್ದಾಗ ರಾಹುಲ್ ಗಾಂಧಿಯವರು 4 ರಾಜ್ಯಗಳಲ್ಲಿದ್ದಂಥ ಈ ಶಕ್ತಿ ಎಷ್ಟರ ಮಟ್ಟಿಗೆ ಅವರಿಗೆ ಯುಕ್ತಿಯಾಗಿ ಪರಿವರ್ತನೆ ಆಯಿತು, ಶಕ್ತಿ ಆಯಿತು ಅನ್ನೋದು ಅಷ್ಟೇ ಇವತ್ತು ನಾವು ಪ್ರಶ್ನೆ ಮಾಡುವಂಥದ್ದಾಗಿದೆ. ಅದಕ್ಕೆ ಇವತ್ತು ರಿಬಿಲ್ಡ್ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡುವಂಥದ್ದು ಭಾಳ